ಸರ್ಕಾರದ ಮತ್ತೊಂದು ಯೋಜನೆ ಹಳ್ಳ ಹಿಡಿದು ಹೋಗಿದೆ. ಮೇಲೆ ಎದ್ದೇಳ್ತಾನೆ ಇಲ್ಲ ಫಸಲ್ ಮಾರುಕಟ್ಟೆಯ ಕಾಮಗಾರಿ ಆರಂಭ ಮಾಡಿದ್ರು. ಫಸಲ್ ಮಾರುಕಟ್ಟೆಯನ್ನು ಮತ್ತೊಂದೇನೋ ಉನ್ನತ ದರ್ಜೆಯ ಮಾರುಕಟ್ಟೆ ಮಾಡ್ತೀವಿ ಅಂತ ಹೊರಟರು. ಆದರೆ ಈಗಲೂ ಈ ಕ್ಷಣಕ್ಕೂ ಅದು ಎಲ್ಲಿಗೆ ನಿಂತಿದೆ ಅಲ್ಲಿಂದ ಮೇಲೆ ಹೇಳ್ತಾನೆ ಇಲ್ಲ. ಹುಬ್ಬಳ್ಳಿಯ ಕೋರ್ಟ್ ಸರ್ಕಲ್ ಅಲ್ಲಿ ಒಂದು ಕಾಮಗಾರಿ ನಡೀತಿದೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾರ್ಕಿಂಗ್ ಕಾಮಗಾರಿ. ಈ ಕಾಮಗಾರಿ ಆರಂಭ ಆಗಿರೋದು ನಿನ್ನೆ ಮೊನ್ನೆ ಅಲ್ಲ, 4 ವರ್ಷ ಆಯ್ತು. 5 ಕೋಟಿ ಕಾಮಗಾರಿ 4 ವರ್ಷ ಕಳೆದ್ರು ಇನ್ನೂ ಕೂಡ ಪೂರ್ಣ ಆಗಿಲ್ಲ. ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಇದ್ರೂ ಕೂಡ ಮತ್ತೊಂದು ಪಾರ್ಕಿಂಗ್ ಮಾಡೋಣ ಅಂತ ಹೇಳಿ ಹೊರಟರು. ಒಂದ್ ಕಡೆ ಫಸಲ್ ಪಾರ್ಕಿಂಗ್, ಮತ್ತೊಂದು ಕಡೆ ಮೇಲ್ ಸೇತುವೆ. ಎರಡೆರಡು ಕಾಮಗಾರಿಗಳಿಂದ ಸಾರ್ವಜನಿಕರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ. ಆದರೆ ನಮಗೆ ಸ್ಮಾರ್ಟ್ ಸಿಟಿನೇ ಬೇಡ, ನಮ್ಗೆ ನಾರ್ಮಲ್ ಸಿಟಿ ಆದರೆ ಸಾಕು ಅಂತ ಹೇಳಿ ಜನ ಬೇಡ್ಕೊಳ್ತಿದ್ದಾರೆ. ಆದರೆ ಪಾಲಿಕೆ ಅಧಿಕಾರಿಗಳು ಮಾತ್ರ, ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಂತಿಲ್ಲ, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಆ ಕಾಮಗಾರಿಗೆ ಅಂತ ತಂದು ಹಾಕಿರುವಂಥ ಕಬ್ಬಣ ರಸ್ಟ್ ಹಿಡಿದೋಗಿದೆ. ಇನ್ನೇನು ಕಾಮಗಾರಿ ಮಾಡೋದು, ಅದರಲ್ಲಿ ಮುರಿದು ಹೋಗ್ಬಿಡುತ್ತೆ. ಅಂಥ 4 ವರ್ಷಗಳಿಂದ ಹಿಂಗೆ ಮಾಡಿಟ್ಟಿದ್ದಾರೆ. 4 ವರ್ಷಗಳಿಂದ ಏನಾಗಿದೆ ಇಲ್ಲಿನ ಫಸಲ್ ಮಾರುಕಟ್ಟೆಯ ಪಾರ್ಕಿಂಗ್ ಕಾಮಗಾರಿ ಅಂತ ಕೇಳಿದ್ರೆ ಅದಿದೆ. ನಮ್ಮ ಪ್ರತಿನಿಧಿ ರವಿಕುಮಾರ್ ಆ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸರ್ಕಾರದ ಯೋಜನೆಗಳನ್ನು ಹೇಗೆ ಅನುಷ್ಠಾನ ಮಾಡ್ತಾರೆ ಎಂಬುದಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೈಟೆಕ್ ಆಗಿ ನಿರ್ಮಾಣವಾಗುತ್ತಿರುವಂಥ ಫಸಲ್ ಮಾರುಕಟ್ಟೆ ಸಾಕ್ಷಿಯಾಗಿದೆ. ಕಳೆದ 4-5 ವರ್ಷಗಳಿಂದ ಈ ಕಾಮಗಾರಿಯನ್ನು ನಡೀತಾ ಇದೆ. ಆದರೆ ಈವರೆಗೂ ಕೂಡ ಈ ಒಂದು ಕಾಮಗಾರಿ ನಿಜಕ್ಕೂ ಕೂಡ ಅಲ್ಪ ಅಂದರೆ ಮಂದಗತಿಯಲ್ಲಿ ನಡೀತಾ ಇರೋದು ನಿಜಕ್ಕೂ ಕೂಡ ವಿಷಾದನ ಸಂಗತಿಯಾಗಿದೆ. ಯಾವಾಗ ಆಗುತ್ತೆ, ಯಾವಾಗ ಮುಗಿಯುತ್ತೆ ಎಂಬುದು ಯಕ್ಷ ಪ್ರಶ್ನೆ ಆಗಿದ್ದು, ಚಿಕ್ಕದಾದಂಥ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ಲ್ಯಾನ್ ಇಲ್ಲದೆ, ಯಾವುದೇ ರೀತಿಯಾದಂಥ ಒಂದು ಯೋಜನೆ ಇಲ್ಲದೆ ಈ ಒಂದು ಫಸಲನ್ನು ಪಾರ್ಕಿಂಗನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿ ಆಗಿದೆ. ಸದ್ಯ ಈಗ ನೀವು ನನ್ನ ಬಲಬದಿಯಲ್ಲಿ ನಮ್ಮ ಕ್ಯಾಮರಾ ಜರ್ನಲಿಸ್ಟ್ ಈಗ ನೀವು ಚಿತ್ರದಲ್ಲಿ ತೋರಿಸ್ತಾ ಇದ್ದರೆ ನೋಡ್ತಿರ್ಬೋದು ಯಾವ ರೀತಿಯಾದಂಥ ಒಂದು ಫಸಲ್ ಮಾರುಕಟ್ಟೆ. ಚಿಕ್ಕದಾದಂಥ ಈ ಒಂದು ಚೆನ್ನಮ್ಮ ಸರ್ಕಲ್ ವೃತ್ತದಲ್ಲಿರುವಂತಹ ಒಂದು ಚಿಕ್ಕದಾದಂಥ ಜಾಗದಲ್ಲಿ ಈ ಒಂದು ಫಸಲ್ ಪಾರ್ಕಿಂಗನ್ನು ಮಾಡಲಾಗ್ತದೆ. ಸ್ಮಾರ್ಟ್ ಸಿಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಕಳೆದ 4-5 ವರ್ಷಗಳಿಂದ ಆರಂಭ ಮಾಡಿದ್ದು, ಈವರೆಗೆ ಕೂಡ ಈ ಒಂದು ಕಾಮಗಾರಿಯನ್ನು ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇರೋದೇ ನಿಜಕ್ಕೂ ಕೂಡ ಇದು ಇನ್ನೂ ಎಷ್ಟು ವರ್ಷಗಳ ಕಾಲ ಇದು ಮುಗಿಯುತ್ತದೆ, ಯಾವಾಗ ನಮಗೆ ಉಪಯೋಗಕ್ಕೆ ಬರ್ತದೆ ಎಂಬುದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ. ಅವೈಜ್ಞಾನಿಕವಾಗಿ ಇದನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ಇಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ. ಈ ಒಂದು ವಿಚಾರ ಕುರಿತಂತೆ ನಮ್ಮೊಂದಿಗೆ ಸಾಮಾಜಿಕ ಮತ್ತು ಹೋರಾಟಗಾರರಂತಹ ರಾಜು ಅವರಿದ್ದಾರೆ. ಬನ್ನಿ ಈ ಒಂದು ವಿಚಾರ ಕುರಿತಂತೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಇದು ಫಸಲ್ ಮಾರ್ಕೆಟ್, ಇದು ಪಾರ್ಕಿಂಗ್ ವ್ಯವಸ್ಥೆ, ಇದು ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಅಂತ? ಸರ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವತ್ತು ಸರ್ಕಾರಿ ಕೆಲಸ ಅಂದ್ರೆ ಇದು ನೋಡ್ಬೋದು ಇವತ್ತು. ಯಾಕಂದ್ರೆ ಒಂದು ಸರ್ಕಾರಿ ಕೆಲಸದಿಂದ ಅದು ಜನರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡ್ಬೇಕು. ಇವತ್ತು ಮೊದಲನೇದಾಗಿ ಒಂದು ಪ್ಲ್ಯಾನಿಂಗ್ ಇರಬೇಕು. ಯಾಕಂದ್ರೆ ಇಲ್ಲಿ ಒಂದು ಪ್ಲ್ಯಾನಿಂಗ್ಸ್ ಇಲ್ಲ. ಯಾಕಂದ್ರೆ ಮೊದಲನೇದಾಗಿ ಇದು ಸುಮ್ಮನೆ ಇಷ್ಟು ದುಡ್ಡು ಹಾಕೋದು ಖರ್ಚು ಮಾಡೋದಕ್ಕಿಂತ ಸುಮ್ಮನೆ ಓಪನ್ ಬಿಟ್ಟಿದೆ ಅಂದರೆ ಇದು ಪಾರ್ಕಿಂಗ್ ವ್ಯವಸ್ಥೆ ಆಗ್ತಿತ್ತು. ವಿನಾಕಾರಣ ಜನರ ತೆರಿಗೆ ದುಡ್ಡು ಇವತ್ತು ಕಷ್ಟಪಟ್ಟು ಜನರ ತೆರಿಗೆ ಇದು ಕಟ್ಸ್ಕೊತಾರೆ ಇವರು. ಆದರೆ ಏನು ಮಾಡತ್ತ ಸರ್, ಇಲ್ಲಿ ಇದು ಜನರಿಗೆ ಉಪಯೋಗಕ್ಕಿಂತ ದುರುಪಯೋಗ ಆಗತೈತಿ. ಮೊದಲನೇದಾಗಿ ಹೇಳ್ಬೇಕಂತ ಸರ್, ಇಲ್ಲಿ ಶಾಸಕರು ಹಾಗೂ ಸಂಸದರು ವಿಫಲ ಆಗತ್ತೆ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್, ಒಂದು ಯಾವುದೇ ಇವತ್ತು ಪ್ರಾಜೆಕ್ಟ್ ಆಗಬೇಕಂದ್ರೆ ಸುಮಾರು ನನಗನ್ಸೋ ಮಟ್ಟ 1-1.5 ವರ್ಷದ ಈ ಪ್ರಾಜೆಕ್ಟ್ ಮುಗಿಬೋದು ಸರ್. ಮೊದಲನೇದಾಗಿ ಇವತ್ತು ಇದು ಹೇಳ್ಬೇಕಂದ್ರೆ ಮೊದಲನೇದಾಗಿ ಇಲ್ಲಿ ಅನುಭವದ ಕೊರತೆ ಇದೆ. ಯಾಕಂದ್ರೆ ಇವತ್ತು ಶಾಸಕರಾಗಲಿ ಸಚಿವರಾಗಲಿ ಜನರವ್ರಿಗೆ ಯಾಕೆ ಆಯ್ಕೆ ಮಾಡ್ತಾರಂದ್ರೆ, ಸರ್ಕಾರಿ ಬರುವಂಥದ್ದು ಏನು ಯೋಜನೆ ಹೋದಲ್ಲ ಅದು ಜನರು ಉಪಯೋಗ ಮಾಡೋಂಥ ಇದು ಸ್ಕೀಮ್ ಬರ್ತಾವೆ ಇಂಥ ಮಾಡಲಿಕ್ಕೆ. ಆದರೆ ಇದು ಜನರ ಕೆಲಸದಕ್ಕಿಂತ ಇದು ದುರುಪಯೋಗ ಆಗುತ್ತೆ ಸರ್. ಯಾಕಂದ್ರೆ ಇವತ್ತು ನೋಡ್ತಿರ್ಬೋದು, ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 1000 ಕೋಟಿ ದುಡ್ಡು ಬಂದೈತಿ. ಆದರೆ ಹುಬ್ಬಳ್ಳಿ ಧಾರವಾಡ ದುಡ್ಡು ಮುಕ್ತ ಆಗ್ತಾ ಇಲ್ಲ. ಅದಕ್ಕೆ ಇದು ಒಂದು ನಿಮ್ಗೆ ಉದಾಹರಣೆ, ಇದು ಒಂದು ಸಣ್ಣ ಸ್ಯಾಂಪಲ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಇವತ್ತು ಪಾರ್ಕಿಂಗ್ ಇಷ್ಟು ಸಮಸ್ಯೆ ಆಗಿದೆ ನೋಡ್ಬೇಕಂದ್ರೆ ಇದು ನೋಡಿ ಸರ್, ಪಾರ್ಕಿಂಗ್ ಇವತ್ತು ವಯಸ್ಸು ಪಾಪ ಯಾರೂ ಆಗಲಿ ಹೋಗ್ತಿರ್ತಾರೆ. ಒಂದು ಅಕಸ್ಮಾತ್ ಇಲ್ಲಿ ಜಾಮ್ ಆತಂದ್ರೆ ಸುಮಾರು 1 ತಾಸು ನಿಂದಿರುವಂಥ ಪರಿಸ್ಥಿತಿ ಐತೆ ಸರ್. ಹಾಗಾಗಿ ಇದು ಕೂಡಲೇ ಏನೈತಲ್ಲ ಕಾಮಗಾರಿ ಚುರುಕಾಗಿಕೊಂಡು ಇದು ಮಾಡ್ಬೇಕು. ಇಲ್ಲಂದರೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಜಕ್ಕೂ ಕೂಡ ಇದು ಪವರ್ ಟಿವಿಯ ಕಳಕಳಿ ಕೂಡ ಆಗಿದೆ. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ರೀತಿಯಾದಂಥ ಒಂದು ಕಾಮಗಾರಿಗೆ ನಿರ್ದಿಷ್ಟವಾದಂಥ ಒಂದು ಟೈಮ್ ಬಾಂಡ್ ಅನ್ನೋದು ಇರ್ತೈತೆ. ಆದರೆ ಈಗಾಗಲೇ 4-5 ವರ್ಷಗಳ ಆರಂಭಗೊಂಡರೂ ಕೂಡ ಈವರೆಗೆ ಕೂಡ ಇನ್ನೂ ಕೇವಲ 1% ಮಾತ್ರ ಕಾಮಗಾರಿ ಆರಂಭಗೊಂಡಿದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಇದು ಯಾವಾಗ ಆಗುತ್ತದೆ, ಅಧಿಕಾರಿಗಳು, ಮಹಾನಗರ ಪಾಲಿಕೆಯವರು, ಸ್ಮಾರ್ಟ್ ಸಿಟಿಯವರು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಒಂದು ಕಾಮಗಾರಿಗೆ ತೀವ್ರವಾದಂಥ ಒಂದು ವೇಗ ನೀಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ. ಸರ್